ನಾನು ಯಾವ ಪ್ರಯತ್ನನೂ ಮಾಡ್ತಾಯಿಲ್ಲ. ನಾನು ಹೈಕಮಾಂಡ್ನವರಿಗೆ ಅವಕಾಶ ಕೊಟ್ಟರೆ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಮೇದುವಾರಿಕೆಗೆ ಅವಕಾಶ ಕೊಟ್ಟರೆ ನಾನು ಕಣದಲ್ಲಿರ್ತೇನೆ. ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರಿಗೆ ಒಂದು ಅವರ ಹೆಗಲು ಕೊಡುವಂಥ ಕೆಲಸ, ಬೆನ್ನೆಲುಬಾಗಿ ಕೆಲಸ ಮಾಡುವಂಥದ್ದು, ಅವರ ಪರವಾಗಿ ಈ ಕ್ಷೇತ್ರದ ಧ್ವನಿಯಾಗಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಧ್ವನಿ ಇಡೀ ದೇಶದಲ್ಲಿ ಕೇಳುವಂಥ ಕೆಲಸ ಮಾಡ್ತೇನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಅದಕ್ಕೆ ನನಗೊಂದು ಅವಕಾಶ ಕೊಡಬೇಕು. ಮತ್ತು ಈ ಮೂರೂ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಯನ್ನು ನಾನು ಖಂಡಿತವಾಗಿ ಕಳೆದ ಕೇವಲ 3-4 ವರ್ಷಗಳಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದೇನೆ ಅದು ಮುಂದುವರೆದ ಭಾಗವಾಗಿ ಮತ್ತಷ್ಟು ಶಕ್ತಿಯುತವಾಗಿ ನಮ್ಮ ಪಕ್ಷದ ಸಂಘಟನೆಯನ್ನು ಮಾಡ್ತೇನೆ. ಅದರಲ್ಲೂ ಕೂಡ JDSನವರ ಇವತ್ತು ಮೈತ್ರಿ ಆಗಿರೋದ್ರಿಂದ ಇವತ್ತು ಮತ್ತಷ್ಟು ಈ ಮೂರೂ ಜಿಲ್ಲೆಗಳಲ್ಲಿ ನಮ್ಮ ಮೈತ್ರಿಯ ಶಕ್ತಿ ಭಾಳ ದೊಡ್ಡ ರೀತಿಯಲ್ಲಿ ಆಗಿ ಕಾಂಗ್ರೆಸ್ ವಿರುದ್ಧ ನಾವು ಗೆಲ್ಲಲಿಕ್ಕೆ ಪೂರಕವಾದಂಥ ವಾತಾವರಣ ಇದೆ ಅನ್ನುವಂತಹ ವಿವರಗಳನ್ನು ಅವರಿಗೆ ಕೊಟ್ಟಿದ್ದೆ. ನಿಮ್ಮ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ನನ್ನ 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆ, ಅವರು ಇವತ್ತು ಆ ಸೇವೆಯನ್ನು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಕಳೆದ 1 ವರ್ಷದಿಂದ ಏನು ಅಭಿವೃದ್ಧಿ ವಂಚಿತ ಚಿಕ್ಕಬಳ್ಳಾಪುರ ಆಗಿದೆ, ಇವತ್ತು ಅವರು ಎಲ್ಲರೂ ಕೂಡ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನನಗೆ ಅವಕಾಶ ಕೊಟ್ಟರೆ ನಮ್ಮ ಪಕ್ಷ ಖಂಡಿತವಾಗಿಯೂ ನಮ್ಮೆಲ್ಲ ಮುಖಂಡರುಗಳು ಕೂಡ ಭಾಳ ಉತ್ಸಾಹದಿಂದ, ಭಾಳ ತವಕದಿಂದ ಕಾಯ್ತಾ ಇದ್ದಾರೆ. ಕಳೆದ 1 ವರ್ಷದ ಹಿಂದೆ ಆದಂಥ ಏನು ಲೋಪ ಆಗಿದೆ, ಆ ಲೋಪವನ್ನು ಸರಿಪಡಿಸಿ ಉತ್ತರವನ್ನು, ಭಾಳ ದಿಟ್ಟ ಉತ್ತರವನ್ನು ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ.